ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಎಲ್ಲರಿಗೂ ನನ್ನ ನಮಸ್ಕಾರ. ನಾ ಇವತ್ತು ಚಾಪ್ಟ್ರಿಗೆ ಬಂದಿದ್ದೀವಿ ಅಂದ್ರೆ ಗದಗ ಡಿಸ್ಟಿಕಲ್ಲಿ ಅಂತೂರು ಬೆಂತೂರು ಊರಲ್ಲಿ ಒಬ್ಬ ನಮ್ಮ ಸ್ವಾಮಿಗಳು ರಾಚಟ್ರ ಸ್ವಾಮಿಗಳು 33 ದಿವಸಗಳ ಗರ್ಭಗುಡಿ ತಪಸ್ಸು ಮಾಡಿ ಸಾಧನೆ ಮಾಡಿದ್ದಾರೆ. 33 ದಿವಸಗಳ ಕಾಲ ಗಾಳಿಯನ್ನೇ ತನ್ನ ಆಹಾರವನ್ನಾಗಿಸಿಕೊಂಡು, ಅಂದ್ರೆ 4 ಗೋಡೆಗಳ ಬಂದ್ ಮಾಡಿ ಸೂರ್ಯನ ಕಿರಣಗಳ ಪ್ರವೇಶ ಮಾಡ್ದಂಗೆ ಗರ್ಭಗುಡಿನ ಬಂದ್ ಮಾಡಿದರು. ಅಂತಹ ಗರ್ಭಗುಡಿಯಲ್ಲಿ ರಾಚಟೇಶ್ವರ ಸ್ವಾಮಿಗಳು 33 ದಿವಸಗಳ ಕಾಲ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸು ಹೆಂಗೆ ಮಾಡಿದ್ದಾರೆ ಅಂದ್ರೆ ಯೋಗಿ ಅದು ಹೆಂಗಂದ್ರೆ ಗಾಳಿಯನ್ನೇ ತನ್ನ ಆಹಾರವನ್ನಾಗಿ ಸೇವಿಸಿಕೊಂಡು ಜೀವಂತವಾಗಿದ್ದಾರೆ. ಈ ಮೇನ್ ಚಾಪ್ಟರ್ ಅಂತಂದ್ರೆ ಏನಪ್ಪ, ಇಂಥ ದೈವ ಶಕ್ತಿ ಇದ್ದಂಥ ಸ್ವಾಮಿಗಳು ನನ್ನ ಗದಗ ಡಿಸ್ಟಿಕಲ್ಲಿ ಹುಡ್ತಾ ಇದ್ದಾರೆ. ಅಂದ್ರೆ ಈಗ ನಮ್ಮ ಗದಗ ಡಿಸ್ಟಿಕ್ ಹೆಂಗಾಗುತ್ತೆ ಅಂದರೆ ದೇವಲೋಕ ಆದಂಗೆ ಆಗತ್ತೈತಿ. ಗದಗ ಡಿಸ್ಟಿಕಲ್ಲಿ ದೇವರುಗಳೇ ಹುಟ್ಟಿ ಬಂದು ತಪಸ್ವಿಗಳಾಗಿ ತಪಸ್ಸು ಮಾಡುವಂಥ ಕಾಲ ಇದು. ಒಂದು ಕಲಿಯುಗ. ನಾವು ಹುಟ್ಟಿ ಬಂದಂಥ ಕಾಲದಲ್ಲಿ ದೇವರುಗಳು ಹುಟ್ಟಿ ಬಂದು ಇಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾಯಿದ್ದಾರೆ. ಸೈನ್ಸ್ ಏನು ಹೇಳ್ತೈತಪ್ಪ, ಸೈನ್ಸ್ ಹೇಳೋದು 22 ಡೇಸ್ ಕಿಡ್ನಿ, ಲಿವರ್, ಹಾರ್ಟ್, ಪೆನಿಕ್ರಿಯಾಸ್, ಆಲ್ ಬಾಡಿ ಪಾರ್ಟ್ಸ್ ಯಾವರಲ್ಲಿ ಅಲ್ಲ, ಆಲ್ ಬಾಡಿ ಪಾರ್ಟ್ಸ್ 22 ದಿವಸ ಆತಂದ್ರೆ ಬಾಡಿ ಪಾರ್ಟ್ಸ್ ಬ್ಲಡ್ ಪ್ರೆಷರ್ ಎಲ್ಲ ಸ್ಲೋ ಆಗಿ ಡೌನ್ ಆಗಿ ಬಾಡಿ ಡೆತ್ ಆಗ್ತಂದು ಸೈನ್ಸ್ ಇರ್ತೈತಿ. ಇದು ಸೈನ್ಸ್ ಮೀರಿ ರಾಚಟೇಶ್ವರ ಸ್ವಾಮಿಗಳು ತಮ್ಮ ಶಕ್ತಿಯಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ 33 ದಿವಸಗಳ ಕಾಲ ತಪಸ್ಸು ಮಾಡಿ ಜಗತ್ತಿಗೆ ಪ್ರೂವ್ ಮಾಡ್ಯಾರ ಈಗಿನ ಕಾಲದಲ್ಲಿ ಇನ್ನೂ ದೇವ್ರು ಅದಾನ ಅಂತೇಳಿ. ಅದು ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ಲಕ್ಷ ಕೊಟ್ಟು. ಈಗ ಒಂದು ಋಷಿ ಮುನಿಯಲ್ಲಿ ದೇವ್ರ ಶಕ್ತಿ ಐತೆ ಅಂತ ತಿಳ್ಕೊರಿ. ಅವ ಗರ್ಭಗುಡಿ ಒಳಗೆ ಹೋದ್ಮ್ಯಾಗ ಆ ಋಷಿ ಮುನಿಗಳ ಆತ್ಮ ಐತಲ್ಲ, ಅದು ದೇವಲೋಕಕ್ಕೆ ಹೋಗಿರ್ತೈತಿ. ದೇವಲೋಕಕ್ಕೆ ಹೋಗಿ ಗರ್ಭಗುಡಿಯಿಂದ ಯಾವಾಗ ಮತ್ತು ಅವ್ರನ್ನ ಹೊರಗೆ ತೆಗೆಯುವಂಥ ಪ್ಲ್ಯಾನಿಂಗ್ ಇರ್ತೈತಿ, ಅವತ್ತು ಮತ್ತೆ ಜೀವ ಮತ್ತು ಅವ್ರ ದೇಹದ ಪ್ರವೇಶ ಮಾಡ್ತೈತಿ. ಸೈನ್ಸ್ ಹಾರ್ಮೋನ್ಸು ಮತ್ತು ಬೂನ್ಸ್ ಏನು ಹೇಳ್ತೈತಿ, 9 ದಿವಸ ಹಿಂಗೆ ಕೈ ಮಡಚಿಟ್ಕೊಂಡ್ಬಿಟ್ರೆ ಅದು ಕೈ ಮಡಚಿ ಹಂಗೆ ಇರ್ತೈತಿ. ಅದು ಸೈನ್ಸ್ ಹೇಳ್ತೈತಿ. ಇವರು 33 ದಿವಸಗಳ ಕಾಲ ಗರ್ಭಗುಡಿಲಿ ಶಿವಲಿಂಗದ ಹಿಂಗೆ ಕುಂತಾರ, ಕೈ ಕಾಲು ಮುಚ್ಚಿ ಕುಂತ್ರ ಅವರ ಎಲ್ಲ ನರ ನಾಡಿಗಳು ಎಲ್ಲ ಬ್ಲಡ್ ಪ್ರೆಷರ್, ಬಿ ಪಿ ಎಲ್ಲ ನಾರ್ಮಲ್ ಐತಿ. ಅಂದ್ರೆ ಕಲಿಯುಗದಲ್ಲಿ ದೇವದೂತರು ಮಾನವನ ರೂಪದಲ್ಲಿ ಹುಟ್ಟಿ ಬಂದು ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಇನ್ನೂ ದೈವಶಕ್ತಿ ಇದೆ ಅಂತ ಹೇಳ್ತಾರೆ. ಇವಾಗ ಗದಗಂದ್ರೆ ಹೆಂಗಪ್ಪ, ಇಡೀ ಜಗತ್ತು ಪ್ರಸಿದ್ಧ ಆಗತೈತಿ. ಗದಗಲ್ಲಿ ಋಷಿ ಮುನಿಗಳ ತಾಣ ಆಗತೈತಿ. ಇದು ಋಷಿ ಮುನಿಗಳ ಹುಟ್ಟಿ ಬರುವಂಥ ಒಂದು ಗ್ರಾಮಗಳು ಗದಗಲ್ಲಿದ್ದಾವೆ. ನನ್ನ ನಾಲೆಜ್ ಪ್ರಕಾರ ಇದು ವರ್ಲ್ಡ್ ರೆಕಾರ್ಡ್. ರಾಚಟೇಶ್ವರ ಸ್ವಾಮಿಗಳ ತಪಸ್ಸು ಮಾಡಿದ್ದು ವರ್ಲ್ಡ್ ರೆಕಾರ್ಡ್. ಅದು ವರ್ಲ್ಡ್ ರೆಕಾರ್ಡ್ ಹೆಂಗಾಗುತ್ತೆ ಅಂತಂದ್ರೆ ದೈವಶಕ್ತಿ. ತ್ರೇತಾಯುಗ, ದ್ವಾಪರ ಯುಗದಾಗ ಮಾಡೋಂಥ ಋಷಿ ಮುನಿಗಳು ಕಲಿಯುಗದಲ್ಲಿ ಮಾಡಿ ತೋರಿಸ್ಯಾರಂದ್ರೆ ಇವರು ಸಾಕ್ಷಾತ್ ಭೂಲೋಕದಲ್ಲಿ ಧರೆಗಿಳಿದು ಬಂದಂಥ ದೇವರುಗಳು. ಆದಷ್ಟು ಭಕ್ತರು ಅವ್ರ ದರ್ಶನ ಮಾಡ್ರಿ. ಕಲಿಯುಗದಲ್ಲಿ ಇಂಥ ಋಷಿಮುನಿಗಳ ದರ್ಶನ ಮಾಡಿದರೆ ನಮ್ಮಲ್ಲಿರುವಂಥ ಕಲ್ಮಶವಾದ ಮನಸ್ಸು, ಕಲ್ಮಶವಾದ ಗುಣಗಳು ಸ್ವಲ್ಪ ಅವಕ್ಕೆ ಪುಣ್ಯ ಬರ್ತದೆ. ನನಗೆ ಅನಿಸಿದ್ದನ್ನು ಈ ವಿಡಿಯೋದಾಗ ಹಂಚ್ಕೊಳಕತ್ತೀನಿ. ಇನ್ನೊಂದು ಸಲ ಹೇಳ್ತೀನಿ, ರಾಚಟೇಶ್ವರ ಸ್ವಾಮಿಗಳು ದೇವಲೋಕದಿಂದ ಧರೆಗಿಳಿದು ಬಂದ ಸಾಕ್ಷಾತ್ ದೇವರು. ಆದ್ದರಿಂದ ದಯವಿಟ್ಟು ಎಲ್ಲರೂ ರಾಚಟೇಶ್ವರ ಸ್ವಾಮಿಗಳೆಲ್ಲ ದರ್ಶನ ತೋರಿ. ಕಲಿಯುಗದಲ್ಲಿ ದೇವಲೋಕದಿಂದ ಹುಟ್ಟಿ ಬಂದಂಥ ಇಂಥ ರಾಚಟೇಶ್ವರ ದೇವತರಿಗೆ ನನ್ನ ನಮಸ್ಕಾರಗಳು. ಎಲ್ಲರೂ ದರ್ಶನ ಮಾಡಿರಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್.